ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ದುರ್ಗಾಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ? ಹಾಗೆ ನಾನು ಇವತ್ತು ನಿಮಗೆ ಊರಹಬ್ಬವನ್ನು ಅತ್ತಿಬೆಲೆ ಗ್ರಾಮದಲ್ಲಿ, ಬೆಂಗಳೂರಿನ ಅತ್ತಿಬೆಲೆ ಗ್ರಾಮದಲ್ಲಿ ಆಚರಿಸುವಂತಹ ಊರಹಬ್ಬದ ಒಂದು ಚಿಕ್ಕ ಚಿತ್ರಣವನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಇದು ಬಂದು ಅಮ್ಮನವ್ರದ್ದು ದೇವಸ್ಥಾನ. ಇದು ಪಟೇಲಮ್ಮ ದೇವಸ್ಥಾನ. ಇಲ್ಲಿ ಮೆಜೆಸ್ಟಿಕ್ಕಿಂದ ಅಣ್ಣಮ್ಮ ದೇವಿಯನ್ನು ತರಿಸ್ತಾರೆ, ಹಾಗೆ ಕೋಟೆ ಮಾರಮ್ಮ ದೇವಿಯನ್ನು ಸಹ ತರಿಸಿ ತುಂಬ ವಿಜೃಂಭಣೆಯಿಂದ ಊರಹಬ್ಬವನ್ನು ಆಚರಣೆ ಮಾಡ್ತಾರೆ. ಎರಡು ಕಣ್ಣು ಸಾಲದು ಅಷ್ಟು ತುಂಬಾ ವಿಜೃಂಭಣೆಯಿಂದ ಆಚರಿಸುವಂಥ ಈ ಒಂದು ಊರಹಬ್ಬದಲ್ಲಿ ಈ ಒಂದು ದೇವಸ್ಥಾನ, ಪ್ರತಿಯೊಂದು ದೇವಸ್ಥಾನದಲ್ಲೂ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ. ನಾನು ಈ ದೇವಸ್ಥಾನಕ್ಕೆ ಮಾತ್ರ ಹೋಗಿದ್ದೆ, ಹಾಗಾಗಿ ಈ ದೇವಸ್ಥಾನದ ಒಂದು ಸೊಬಗನ್ನು ನಿಮಗೂ ಸಹ ತೋರಿಸ್ಬೇಕು. ಹಾಗೆ ನಮ್ಮ ಈ ಒಂದು ಅತ್ತಿಬೆಲೆ ಗ್ರಾಮದಲ್ಲಿ ಯಾವ ರೀತಿ ಆಚರಣೆಯನ್ನು ಮಾಡಿದ್ದಾರೆ, ಹಾಗೆ ಈ ಒಂದು ಆಷಾಢ ಮಾಸದಲ್ಲಿ ಯಾಕೆ ಈ ಒಂದು ಶಕ್ತಿ ದೇವತೆಗಳ ಪೂಜೆಯನ್ನು ಮಾಡ್ತಾರೆ, ಈ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಆಷಾಢ ಮಾಸದಲ್ಲಿ ಕೆಲವೊಂದು ಹಳ್ಳಿ ಕಡೆಯಲ್ಲಿ ಏನು ಮಾಡ್ತಾರೆ ಅಂದರೆ ಆಷಾಢಮ್ಮ ಅಂತ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಊರಲ್ಲಿ ಮಕ್ಕಳು ಮತ್ತು ಚಿಕ್ಕ ಮಕ್ಕಳು ದೊಡ್ಡವ್ರಿಗೆ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳು ಅಂದರೆ ಅಮ್ಮನವರ ಪೂಜೆಯನ್ನು ಸಲ್ಲಿಸ್ತಾರೆ. ಅದೇ ರೀತಿ ಇಲ್ಲಿ ಈ ಊರಹಬ್ಬ ಅಂತ ಆಚರಣೆ ಮಾಡ್ತಾರೆ. ಈ ಒಂದು ಆಚರಣೆ ಮಾಡೋದ್ರಿಂದ ಪ್ರತಿಯೊಂದು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಅವರಿಗೆ ಏನಾದರೂ ಅನಾರೋಗ್ಯ ಇದ್ದರೆ ಅದು ಸರಿ ಹೋಗುತ್ತೆ, ನಮ್ಮ ಊರು ಗ್ರಾಮ ದೇವತೆ ಕಾಪಾಡ್ತಾಳೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಹಬ್ಬದ ಆಚರಣೆಯನ್ನು ಮಾಡ್ತಾರೆ. ಇದು ಇಂದಿನ ಕಾಲದಿಂದನೂ ನಡ್ಕೊಂಡು ಬಂದಿದೆ, ಹಾಗಾಗಿ ಪ್ರತಿಯೊಬ್ಬರು ಆಚರಣೆಯನ್ನು ಮಾಡ್ತಾರೆ. ಹಾಗಾಗಿ ಈ ಒಂದು ಊರಲ್ಲಿ, ಈ ಒಂದು ಗ್ರಾಮದಲ್ಲಿ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ. ನೀವು ಸಹ ನೋಡಿ ಕಣ್ ತುಂಬಿಕೊಳ್ಳಿ. ಹಾಗೆ ಈ ಒಂದು ದೇವತೆಯಿಂದ ತುಂಬಾ ಪವಾಡಗಳು, ಶಕ್ತಿಗಳು ನಡೀತವೆ. ಮೆಜೆಸ್ಟಿಕ್ ಅಣ್ಣಮ್ಮನಿಂದಾಗಲಿ, ಮತ್ತು ಗ್ರಾಮ ದೇವತೆ ಪಟೇಲಮ್ಮನಿಂದನಾಗಲಿ, ಕೋಟೆ ಮಾರಮ್ಮನಿಂದನಾಗಲಿ ಯಾವುದೇ ರೀತಿಯ ಮಕ್ಕಳಿಗೆ ತೊಂದರೆ ಇದ್ದರೆ ಈ ದೇವತೆಗಳ ಪೂಜೆಯನ್ನು ಮಾಡ್ತಾರೆ. ಹಾಗೆ ಏನಾದರೂ ಅಂದ್ಕೊಂಡಿದ್ರೆ ಮನಸ್ಸಲ್ಲಿ ಅದು ನೆರವೇರುತ್ತೆ. ಹಾಗಾಗಿ ಈ ದೇವತೆಗಳಿಗೆ ವಿಶೇಷವಾದಂತಹ ನಾವು ಸ್ಥಾನಮಾನಗಳನ್ನು ಕೊಟ್ಟಿದ್ದೀವಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಹಾಗಾಗಿ ನಾನು ಈ ಒಂದು ಶಕ್ತಿ ದೇವತೆಯ ಒಂದು ಚಿಕ್ಕ ಚಿತ್ರಣವನ್ನು ನೀವು ಸಹ ನೋಡಿ ಕಣ್ತುಂಬಿಕೊಳ್ಳಿ ಅಂತ ಈ ವಿಡಿಯೋವನ್ನು ಮಾಡಿದ್ದೀನಿ. ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ನೀವು ಶೇರ್ ಮಾಡಲಿ, ಸಬ್ಸ್ಕ್ರೈಬ್ ಮಾಡಲಿ, ಲೈಕ್ ಮಾಡಲಿ ಅಂತ ಮಾಡಿರೋದಲ್ಲ, ಇದು ಪ್ರತಿಯೊಬ್ಬರು ನೋಡಲಿ, ಎಲ್ಲರಿಗೂ ಇಷ್ಟ ಆಗಲಿ, ಈ ಒಂದು ಗ್ರಾಮ ದೇವತೆಯ ದರ್ಶನವನ್ನು ಪಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿರೋದು. ಇದು ಬಂದು ಅಣ್ಣಮ್ಮ ದೇವರು. ಹಾಗೆ ಪಟೇಲಮ್ಮ ದೇವಸ್ಥಾನದ ಒಳಗಡೆ ಚಿತ್ರಣ ಸಹ ತುಂಬಾ ಚೆನ್ನಾಗಿದೆ. ನಾನು ತುಂಬ ಜನ ಸೇರಿಕೊಂಡಿದ್ರು, ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕವರನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೂ ಸಹ ಇದು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಈ ರೀತಿ ಪ್ರತಿಯೊಂದು ಹಳ್ಳಿ ಕಡೆ ಈ ರೀತಿಯಾದಂಥ ಆಚರಣೆಯನ್ನು ಮಾಡೋಕ್ಕಾಗಲ್ಲ, ಯಾಕಂದರೆ ಕೆಲವೊಂದು ದೇವಸ್ಥಾನದಲ್ಲಿ ಅಷ್ಟೊಂದು ಫಂಡ್ ಬರೋದಿಲ್ಲ. ಹಾಗಾಗಿ ಕೆಲವೊಂದು ಊರ ಕಡೆ ತುಂಬ ಸರಳವಾಗಿ ಆಚರಣೆಯನ್ನು ಮಾಡ್ತಾರೆ. ಇಲ್ಲಿ ತುಂಬ ಈ ಒಂದು ದೇವಿಯ ಮಹಿಮೆ ತುಂಬಾ ದೊಡ್ಡದು. ಹಾಗಾಗಿ ಈ ದೇವಿಯಲ್ಲಿ ಪ್ರತಿಯೊಬ್ಬರು ಬಂದು ಪ್ರಾರ್ಥನೆಯನ್ನು ಸಲ್ಲಿಸ್ಕೊತಾರೆ, ಅವರ ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅನಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಹಾಗಾಗಿ ಜನ ತುಂಬಾ ಸೇರಿದ್ರು. ತುಂಬ ಮಂಗಳಾರತಿ ಅಂತೂ ಮಹಾಮಂಗಳಾರತಿ ಅಂತೂ ಭಾಳ ಚೆನ್ನಾಗಾಯಿತು. ನಾನು ತುಂಬ ವರ್ಷಗಳಿಂದ ದೇವಸ್ಥಾನಕ್ಕೆ ಬರ್ತಿದ್ದೀನಿ, ಆದರೆ ಮಹಾಮಂಗಳಾರತಿ ಒಂದು ವರ್ಷವೂ ಒಂದು ಸತಿನೂ ಮಹಾಮಂಗಳಾರತಿಯನ್ನು ತಗೊಂಡಿರಲಿಲ್ಲ. ಈ ಸತಿ ಮಹಾಮಂಗಳಾರತಿ ಸಹ ಸಮಯದಲ್ಲಿ ನಾನು ಅಲ್ಲಿದ್ದೆ. ಆ ವಿಡಿಯೋವನ್ನು ಸಹ ಚಿಕ್ಕದಾಗಿ, ಅಂದರೆ ನಾನು ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವಿಡಿಯೋನ ಮಾಡಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗಾಗಿ ಪ್ರತಿಯೊಬ್ಬರು ಈ ವಿಡಿಯೋವನ್ನು ನೋಡಿ ನೀವು ಅಂದ್ಕೊಂಡಿದ್ದು ನೆರವೇರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಂದುವರಿಸ್ತೀನಿ.
ಮಹಾಮಂಗಳಾರತಿ ಆಯಿತು. ಅದಾದಮೇಲೆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸ್ಕೊಂಡು ಅದಾದಮೇಲೆ ಅವರು ತೀರ್ಥ ಮತ್ತು ಪ್ರಸಾದವನ್ನು ಸಹ ಇರುತ್ತೆ. ಪ್ರತಿಯೊಬ್ಬರಿಗೂ ಪ್ರಸಾದ ಸೇವನೆ ಇರುತ್ತೆ. ಇನ್ನೂ ಭಾನುವಾರದವರೆಗೂ ಸಹ ಈ ಒಂದು ದೇವರ ಪೂಜೆ ಇರುತ್ತೆ. ನೀವು ಸಹ ಭಾಗಿಯಾಗೋರು ಈ ದೇವರ ಪೂಜೆಯಲ್ಲಿ ಭಾಗಿಯಾಗ್ಬೋದು. ನಾನು ಹಾಕಿರುವಂಥ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ನನ್ನ ಪ್ರತಿಯೊಂದು ಮುಂದಿನ ವಿಡಿಯೋಗಳು ಸಹ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಒಳ್ಳೊಳ್ಳೆ ವಿಡಿಯೋದ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು.